ಮಂಡ್ಯದಲ್ಲಿ ಯಾರು ಅಂತ. ಸುಮಲತಾ ನಿನ್ನೆವರೆಗೂ ಕೂಡ ದೆಹಲಿಯಲ್ಲಿ ಬಹಳ ಕಸರತ್ತನ್ನು ನಡೆಸಿದ್ರು ಟಿಕೆಟ್ ಬೇಕು ಅಂತ. ಆದರೆ ಮಂಡ್ಯ ರಣಕಣದ ಮೈತ್ರಿ ಅಭ್ಯರ್ಥಿ ಕೊನೆಗೂ ಫೈನಲ್ ಆಗದಂಗಿದೆ. ಮಂಡ್ಯದಿಂದ ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಮಂಡ್ಯದಿಂದ ಕಣಕ್ಕಿಳಿಯೋದಕ್ಕೆ ಸ್ವತಃ ಕುಮಾರಸ್ವಾಮಿ ನಿರ್ಧಾರ ಮಾಡಿಕೊಂಡಿದ್ದಾರಂತೆ. CS ಪುಟ್ಟರಾಜು ಅವರ ಬದಲಿಗೆ ಕುಮಾರಸ್ವಾಮಿ ಅವರೇ ಸ್ಪರ್ಧೆ ಮಾಡೋದು ನಿಶ್ಚಯ ಆದಂಗೆ ಕಾಣ್ತಾ ಇದೆ. ಬಹಳ ಲೆಕ್ಕಾಚಾರ ಹಾಕೊಂಡಿದ್ದಾರೆ ಮಾಜಿ CM ಎಚ್ ಡಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದ್ರ ಹಿಂದೆ. ಒಂದು ವೇಳೆ ಎಚ್ ಡಿ ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡಿದ್ರೆ ಎಲ್ಲ ಮುಖಂಡರು ಒಟ್ಟಾಗ್ತಾರೆ, ಬಿಜೆಪಿ ಒಟ್ಟಾಗುತ್ತೆ, JDS ಒಟ್ಟಾಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ಪ್ರಬಲ ಅಭ್ಯರ್ಥಿ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ನೋಡಿಕೊಂಡ್ರೆ. ಹಾಗಾಗಿ JDS ಕಾರ್ಯಕರ್ತರಲ್ಲಿ ಹೊಸ ಹುರುಪು ಬರುತ್ತೆ, ಅದರ ಮುಖಾಂತರ ಮಂಡ್ಯ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಈವನ್ ಇನ್ನು ಸುಮಲತಾ ಅವರು ಪ್ರಶ್ನೆ ಮಾಡಿದ್ರು ಕೂಡ ಹೆಚ್ಚು ವಿರೋಧ ಆಗೋದಕ್ಕಾಗೋದಿಲ್ಲ. ಮಾಜಿ CM ನಿಲ್ತಾರಲ್ಲ, ಅದಕ್ಕೆ ಸುಮಲತಾ ಅವರನ್ನ ಸಮಾಧಾನ ಪಡಿಸೋದಕ್ಕೆ ಒಂದೊಳ್ಳೆ ಅಸ್ತ್ರ ಸಿಕ್ಕಂಗೂ ಆಗುತ್ತೆ. ಹಾಗಾಗಿ ಎಲ್ಲ ಲೆಕ್ಕಾಚಾರದಲ್ಲಿ HDK ಮಂಡ್ಯದಿಂದ ಸ್ಪರ್ಧೆ ಮಾಡಬಹುದು. ಅದಲ್ಲದೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಕೂಡ ಮೊನ್ನೆ ಗುಮಾನಿ ಇತ್ತು, ಅಲ್ಲಿನ ಸ್ಥಳೀಯ ನಾಯಕರುಗಳು ಒತ್ತಾಯ ಮಾಡಿದ್ರು. ಆದರೆ ಎಲ್ಲಕ್ಕಿಂತ ಕುಮಾರಸ್ವಾಮಿ ಅವರ ಸ್ಪರ್ಧೆಯೇ ಅಲ್ಲಿ ಸೇಫು ಅನ್ನೋ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ಪ್ರತಿನಿಧಿ ರೂಪೇಶ್ ಬೈಂದೂರು ನ್ಯೂಸ್ ಡೆಸ್ಕ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರೂಪೇಶ್, ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಂತೆ, ಯಾಕೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಯಾಕೆ ಬೇಡ ಅಂತ ನಿರ್ಧಾರಕ್ಕೆ ಬಂದರು? ಯಾಕೆ CS ಪುಟ್ಟರಾಜು ಬೇಡ ಅಂತ, ಸುಮಲತಾ ಅವರ ಸ್ಪರ್ಧೆ ಯಾಕೆ ಬೇಡ ಅಂತ, ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಏನು ಪ್ಲಸ್ ಆಗುತ್ತೆ ಮಂಡ್ಯದಲ್ಲಿ? ಆದರೆ ಕುಮಾರಸ್ವಾಮಿ ಅವರು ಸ್ಪರ್ಧೆ ಇಲ್ಲ ಅಂತ ಹೇಳೋದು BJP ಹೈಕಮಾಂಡ್ ಬೇಡ ಅಂತ ಹೇಳಿತ್ತು. ಯಾಕಂದರೆ ಕುಮಾರಸ್ವಾಮಿ ಚರ್ಚೆ ಮಾಡಿದಾಗ ನಿಖಿಲ್ ಕುಮಾರಸ್ವಾಮಿ ಆಗಲಿ ಅಥವಾ ನೀವು ಸ್ವತಃ ನೀವೇ ನಿಲ್ಲೋದು ಬೇಡ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಮಟ್ಟಿಗೆ ಕುಮಾರಸ್ವಾಮಿ ಅವರು ನಿಂತರೆ, ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ನಿಂತರೆ ಕಾಂಗ್ರೆಸ್ ಅದನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳೆದ ಬಾರಿ ಸುಮಲತನ್ನ ಅಥವಾ ಸುಮಲತಾ ಅವ್ರು ಹೇಗೆ ಗೆದ್ರು, ನಿಖಿಲ್ ಕುಮಾರಸ್ವಾಮಿ ಹೇಗೆ ಸೋಲಿಸಿದ್ರು, ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಆಗ್ಬೋದು ಅನ್ನೋಂಥ ಮುನ್ಸೂಚನೆಯನ್ನು BJP ಹೈಕಮಾಂಡ್ ನೀಡಿತ್ತು. ಹೀಗಾಗಿ ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡೋದಾದರೆ ಓಕೆ ಅಂತ ಹೇಳಿ ಕೂಡ ಹೇಳಿತ್ತು. ಆದರೆ ಇಲ್ಲಿ ಅಮಿತ್ ಶಾ ಅವ್ರನ್ನ ಕನ್ವಿನ್ಸ್ ಮಾಡೋದ್ರಲ್ಲಿ ಕುಮಾರಸ್ವಾಮಿ ಅವರು ಯಶಸ್ವಿ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಮಂಡ್ಯದಲ್ಲಿ ಈಗ ಒಂದಿಷ್ಟು ವೇವ್ಗಳಿದೆ. ಯಾಕಂದ್ರೆ BJP JDS ಎರಡೂ ಒಟ್ಟಾಗಿರೋದ್ರಿಂದ ಒಂದಿಷ್ಟು ವೇವ್ ಇದೆ. ಅದೇ ರೀತಿಯಾಗಿ JDSಗೆ ತನ್ನದೇ ಆಗಿರ್ತಕ್ಕಂಥ ಬೇಸ್ಗಳಿದೆ. ಯಾಕಂದ್ರೆ ಮೈತ್ರಿಯಲ್ಲಿ JDS ಎಲ್ಲೋ ಒಂದು ಕಡೆ ಕಳೆದು ಹೋಗ್ತಿದೆ ಅನ್ನುವಂಥ ಮಾತುಗಳು ಕೂಡ ನಿನ್ನೆ ಕೋರ್ ಕಮಿಟಿಯಲ್ಲಿ ಕೇಳಿಬಂದಿತ್ತು. ಹೀಗಾಗಿ ಮಂಡ್ಯದಲ್ಲಿ ಯಾಕಂದ್ರೆ ಪ್ರಬಲವಾಗಿರ್ತಕ್ಕಂಥ ಸ್ಪರ್ಧೆ ಎದುರಾಗಬೇಕಾದ್ರೆ ಒಂದಿಷ್ಟು ಹೋಲ್ಡ್, ಯಾಕಂದ್ರೆ ಮೈತ್ರಿಯಲ್ಲಿ ನಮಗೊಂದಿಷ್ಟು ಹೋಲ್ಡ್ ಸಿಗಬೇಕಾದ್ರೆ ಕುಮಾರಸ್ವಾಮಿ ಅವರು ಸಂಸತ್ತಿಗೆ ಪ್ರವೇಶನ ಪಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಯಾರೋ ಸಂಸತ್ತಿಗೆ ಹೋದರೆ ಅಥವಾ ಪ್ರಭಾವಿ ಎಲ್ಲದ ನಾಯಕರುಗಳು ಅಥವಾ ಇನ್ನಿಷ್ಟು ಮಾಜಿ CM ಅವರೇ ಡೈಲಿಗೆ ಹೋದರೆ ಒಂದಿಷ್ಟು JDS ಪಕ್ಷಕ್ಕೂ ಕೂಡ ಧ್ವನಿ ಸಿಗುತ್ತೆ. BJP ಮೈತ್ರಿಕೂಟದಲ್ಲಿ ಒಂದಿಷ್ಟು ಬೆಲೆ ಗೌರವ ಸಿಗುತ್ತೆ. ಯಾಕಂದರೆ ಕೇಂದ್ರ ಸಚಿವರು ಕೂಡ ಕುಮಾರಸ್ವಾಮಿ ಅವರು ಆಗ್ಬಹುದು. ಹೀಗಾಗಿ ಮಂಡ್ಯದಿಂದಲೇ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಲಿ ಅಂತೇಳಿ ಇಲ್ಲಿ ಕೋರ್ ಕಮಿಟಿ ಸದಸ್ಯರುಗಳು, ಅದೇ ರೀತಿಯಾಗಿ BJP ಮುಖಂಡರುಗಳು ಹೇಳಿದ್ದಾರೆ. ಅದಾದ ಬಳಿಕವಾಗಿ ಯಾಕಂತ ಹೇಳಿದ್ರೆ ಅಲ್ಲಿ ನಮ್ಮನ್ನ ಪದೇ ಪದೇ ಕಡೆಗಣಿಸಲಾಗ್ತಾ ಇದೆ. ಮೋದಿ ಅವರ ಕಾರ್ಯಕ್ರಮ ಕೂಡ JDS ನಾಯಕರುಗಳನ್ನ ಕರಿತಾ ಇರಲಿಲ್ಲ, ಮಾಜಿ ಪ್ರಧಾನಿಯವ್ರನ್ನು ಕರೆದಿಲ್ಲ, ನಿಮ್ಮ ಮಾಜಿ CM ನೀವಿದ್ದೀರಿ ನಿಮ್ಮನ್ನು ಕೂಡ ಕರೆದಿಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ರು. ಅದೇ ರೀತಿಯಾಗಿ BJP ಹೇಳಿದೆಲ್ಲವೂ ಕೇಳಬೇಕಂತಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟವರೆಗೆ ಮೈತ್ರಿ ಧರ್ಮ ಪಾಲಿಸಬೇಕಂತ ಹೇಳಿದ್ರು. JDS ಹೇಳಿದಾಗೆಲ್ಲ ಅಥವಾ ಎಲ್ಲೂ ಕೂಡ JDS ನ ಮಾತನ್ನು ಕೇಳಿರಲಿಲ್ಲ. JDS ನಾಯಕರುಗಳು ಹೇಳಿದ್ರು ಇಲ್ಲಿ ಮೈತ್ರಿಯನ್ನ ಮಾಡ್ಕೊಳ್ಳುವಾಗ ಅಭ್ಯರ್ಥಿಗಳು ನಮ್ಗೆ ಹೇಳಿ ಪಟ್ಟಿಯನ್ನು ಬಿಡುಗಡೆಗೊಳಿಸಿ ಅಂತೇಳಿ ಹೇಳಿದ್ರು. ಆದರೆ ಇಲ್ಲಿ BJP ಮೊದಲ ಪಟ್ಟಿಯನ್ನ ಕೊಟ್ಟಿತ್ತು. ಆದರೆ ಆ ಮೊದಲ ಪಟ್ಟಿಯಲ್ಲೇ ಹೆಸರು ಕೂಡ ಇರಲಿಲ್ಲ. ಇವೆಲ್ಲವನ್ನು ನೋಡಿದ್ರೆ ಒಂದ್ ಕಡೆ JDS ಕಾರ್ಯಕರ್ತರು ಒತ್ತಾಯ ಕೂಡ ಇದೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಲಿ ಅಂತ. ಅದರಂತೆ CS ಪುಟ್ಟರಾಜು ಅವರು ನಿನ್ನೆ ಹೇಳಿದ್ದಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಓಕೆ ಅಂತೇಳಿ ಹೇಳಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಬಹುತೇಕ ಖಚಿತ ಎನ್ನಲಾಗ್ತಾ ಇದೆ. ಪ್ರಣುತ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.